ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲ ಸ್ಟೋರಿ ಕೆಎಸ್ ಈಶ್ವರಪ್ಪಗೆ ಡೋಂಟ್ ಕೇರ್ ಅಂದ್ರ ಅಮಿತ್ ಶಾ. ದೆಹಲಿಯಲ್ಲಿ ಈಶ್ವರಪ್ಪ ಅಮಿತ್ ಶಾ ಭೇಟಿ ಆಗಲಿಲ್ಲ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ಈಶ್ವರಪ್ಪ ಕರ್ನಾಟಕದಿಂದ ದೆಹಲಿವರೆಗೆ ಹೋದ್ರು, ಅಲ್ಲಿ ಭೇಟಿ ಆಗಲಿಲ್ಲ. ಅಮಿತ್ ಶಾ ಭೇಟಿಗೆ ಈಶ್ವರಪ್ಪ ದೆಹಲಿಗೆ ಹೋಗಿದ್ರು, ಭೇಟಿ ಆಗದೇ ಇರೋದ್ರಿಂದ ಮುಜುಗರ ಆಗಿದೆ. ಬನ್ನಿ ದೆಹಲಿಗೆ ಒಂದ್ಸಲ ಮಾತಾಡೋಣ ಅಂತ ಅಮಿತ್ ಶಾ ಹೇಳಿದ್ರು. ಆ ಮಾತಿಗೆ ಬೆಲೆ ಕೊಟ್ಟು ಈಶ್ವರಪ್ಪ ದೆಹಲಿವರೆಗೆ ಹೋಗಿರ್ತಾರೆ. ಆದ್ರೆ ದೆಹಲಿಗೆ ಹೋದ ಮೇಲೆ ಅಮಿತ್ ಶಾ ಭೇಟಿ ಕ್ಯಾನ್ಸಲ್ ಆಗುತ್ತೆ, ಅವಕಾಶ ಸಿಗಲಿಲ್ಲ. ಇದರಿಂದಾಗಿ ಈಶ್ವರಪ್ಪ ಕಂಗಾಲಾಗಿದ್ದಾರೆ. ದೆಹಲಿಗೆ ಹೋದ್ರು ಕೆಎಸ್ ಈಶ್ವರಪ್ಪಗೆ ಅಮಿತ್ ಶಾ ಸಿಗಲೇ ಇಲ್ಲ. ಹಾಗಾದ್ರೆ ದೆಹಲಿಗೆ ಕರೆದಿದ್ ಯಾಕೆ, ಅವಕಾಶ ಕೊಡ್ಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಕರೆದವರು ಅವರೇ, ಆದ್ರೆ ಭೇಟಿ ಆಗೋದಕ್ಕೆ ಅವಕಾಶ ಕೊಡದೇ ಇರೋರು ಅವರೇ. ನಿನ್ನೆ ರಾತ್ರಿ 8 ಗಂಟೆಗೆ ದೆಹಲಿಗೆ ಹೋಗಿರ್ತಾರೆ, ಆದ್ರೆ ಭೇಟಿಗೆ ಅವಕಾಶ ಕೊಡ್ಲೇ ಇಲ್ಲ ಅಮಿತ್ ಶಾ. ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಗಲಿಲ್ಲ ಅಂತ ಸಿಬ್ಬಂದಿ ಹೇಳಿದ್ರು. ಅಮಿತ್ ಶಾ ಕಚೇರಿಯಿಂದ ಮಾಜಿ ಸಚಿವ ಈಶ್ವರಪ್ಪಗೆ ಮಾಹಿತಿ ಸಿಕ್ತು. ಅಲ್ಲಿಂದ ಮುಜುಗರದಿಂದಲೇ ವಾಪಸ್ ಹೊರಡ್ತಾರೆ ಈಶ್ವರಪ್ಪ. ಅಮಿತ್ ಶಾ ಕರೆ ಮಾಡಿದ ಮೇಲೆ ನನ್ನ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಮತ್ತೊಂದ್ಸಲ ಹೇಳಿರ್ತಾರೆ. ಒಂದ್ಸಲ ಅಮಿತ್ ಶಾ ಕರೆ ಮಾಡ್ತಾರೆ, ಅಸಮಾಧಾನ ತೊಡೆದುಹಾಕೋ ಪ್ರಯತ್ನ ಪಡ್ತಾರೆ. ಆದ್ರೆ ಈಶ್ವರಪ್ಪ ಮೇಲಿಂದ ಮೇಲೆ ಹೇಳಿಕೆ ಕೊಟ್ಟಿರ್ತಾರೆ. ಯಾವಾಗ ತಾವು ಕರೆದ ಮೇಲೂ ಈಶ್ವರಪ್ಪ ಈ ಹೇಳಿಕೆ ಕೊಟ್ರಲ್ಲ, ಆಗ ಅಮಿತ್ ಶಾ ಗರಂ ಆಗಿದ್ದಾರೆ. ಹಾಗಾಗಿ ದೆಹಲಿಗೆ ಬಂದರೂ ಕೂಡ ಈಶ್ವರಪ್ಪರನ್ನ ಅಮಿತ್ ಶಾ ಭೇಟಿ ಆಗಲಿಲ್ಲ. ಇನ್ನೇನು ಮಾಡೋದು, ಭೇಟಿಗೆ ಅವಕಾಶ ಸಿಗಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಈಶ್ವರಪ್ಪ ವಾಪಸ್ ಬಂದಿದ್ದಾರೆ. ಹಾಗಾದ್ರೆ ಈಶ್ವರಪ್ಪ ಅವರ ಪಾಲಿಗೆ ಅವರ ಮಾತೇ ಮುಳುವಾಯ್ತಾ ಅನ್ನೋದು ಸದ್ಯದ ಪ್ರಶ್ನೆ. ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಮೇಲಿಂದ ಮೇಲೆ ಹೇಳಿಕೆ ಕೊಟ್ಟರು. ಅಮಿತ್ ಶಾ ಈಶ್ವರಪ್ಪ ಭೇಟಿ ರದ್ದಾಗೋದಕ್ಕೆ ಈ ಹೇಳಿಕೆಗಳೇ ಕಾರಣ ಆದವಾ ಅನ್ನೋದು ಸದ್ಯದ ಪ್ರಶ್ನೆ. ಏನೇ ಮನವರಿಕೆ ಮಾಡಿಕೊಟ್ರು ಚುನಾವಣೆಗೆ ಸ್ಪರ್ಧೆ ನಾನು ಮಾಡಿಯೇ ತೀರ್ತೀನಿ ಅಂತ ಹೇಳಿದ್ರು. ಯಾವಾಗ ಈಶ್ವರಪ್ಪ ಮೇಲಿಂದ ಮೇಲೆ ಈ ಹೇಳಿಕೆಗಳನ್ನ ನೀಡ್ತಾ ಹೋದ್ರು, ಅಮಿತ್ ಶಾ ಇದರಿಂದ ಗರಂ ಆದ್ರ. ಹಾಗಾಗಿಯೇ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಕರೆದ್ರು ಕೂಡ ಈಶ್ವರಪ್ಪರನ್ನ ಭೇಟಿ ಆಗದೆ ಅಮಿತ್ ಶಾ ಕ್ಯಾನ್ಸಲ್ ಮಾಡ್ಕೊಂಡ್ರ ಆ ಭೇಟಿನ. ಕರ್ನಾಟಕದಿಂದ ಅಮಿತ್ ಶಾ ಕರೆ ಮಾಡಿದ್ದಕ್ಕೆ ದೆಹಲಿಗೆ ಹೋಗ್ತಾರೆ ಈಶ್ವರಪ್ಪ. ಆದ್ರೆ ಅಮಿತ್ ಶಾ ಅವರ ಕರೆಯ ನಂತರ ಕೂಡ ಮಾಧ್ಯಮಗಳ ಮುಂದೆ ಈಶ್ವರಪ್ಪ ಹೇಳಿಕೆ ಕೊಡ್ತಾರೆ. ನನ್ನ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ. ಯಾವಾಗ ನನ್ನ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಹೇಳಿದ್ರು, ಆ ಉತ್ತರದಿಂದ ಅಮಿತ್ ಶಾ ಸಿಡಿಮಿಡಿಯಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಹೀಗಾಗಿ ದೆಹಲಿಗೆ ಬಂದರೂ ಕೂಡ ಈಶ್ವರಪ್ಪರನ್ನ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾವಾಗ ತಮ್ಮ ಮಗನಿಗೆ ಟಿಕೆಟ್ ಮಿಸ್ ಆಯ್ತೋ, ಮೇಲಿಂದ ಮೇಲೆ ಈಶ್ವರಪ್ಪ ವಿವಾದದ ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ನೇರವಾಗಿ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ರು. ಒಂದು ಕುಟುಂಬದ ಕೈಯಲ್ಲಿ ಉಳಿದು ಬಿಟ್ಟಿದೆ ಕರ್ನಾಟಕದ ಬಿಜೆಪಿ ರಾಜಕಾರಣ, ಅದರಿಂದ ಹೊರಗೆ ತರಬೇಕಾಗಿದೆ ಅಂತೆಲ್ಲ. ಆದ್ರೆ ಅಪ್ಪಿ ತಪ್ಪಿನೂ ಕೂಡ ಎಲ್ಲೂ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಯಾವುದೇ ಹೇಳಿಕೆ ನೀಡೋದಿಲ್ಲ. ಅವರ ನೇರ ವಾಗ್ದಾಳಿ ಇದ್ದಿದ್ದು BSY ಮತ್ತು ಪುತ್ರರ ವಿರುದ್ಧ. ಅಮಿತ್ ಶಾ ಮಾತಾಡಿದ್ರೆ ಈಶ್ವರಪ್ಪ ಬಂಡಾಯ ಶಮನ ಆಗ್ತಾ ಇತ್ತ. ವಿಧಾನಸಭೆಗೆ ನಿಲ್ಲಬೇಡಿ ಅಂದಾಗ ಇನ್ನೊಂದು ಮಾತಾಡದೆ ವಾಟ್ಸಾಪ್ ಮೂಲಕ ಅವರು ಒಂದು ಪತ್ರ ಕಳಿಸ್ತಾರೆ ಈಶ್ವರಪ್ಪ. ಇನ್ನೊಂದು ಮಾತು ಆಡೋದಿಲ್ಲ. ತಮ್ಮ ಆಪ್ತನಿಗೆ ಟಿಕೆಟ್ ಸಿಗತ್ತೆ, ನಾನು ಬಿಜೆಪಿಯ ಕಟ್ಟಾಳು ಅಂತ ಹೇಳ್ಕೊಳ್ತಾರೆ. ಇನ್ನು ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೂಡ ಸಿಕ್ಕಿಲ್ಲ. ಈ ಹಿಂದೆ ಈಶ್ವರಪ್ಪ BSY ಅಸಮಾಧಾನ ಸ್ಫೋಟ ಆಗಿತ್ತು, ದೆಹಲಿಗೆ ಕರೆಸಿ ಅವಮಾನ ಮಾಡಿದ್ದಾರೆ ಅಂತ ಈಗ ಈಶ್ವರಪ್ಪ ಆಪ್ತರು ಹೇಳ್ತಾ ಇದ್ದಾರೆ. ಹಲವಾರು ವಿಷಯಗಳನ್ನ ಈಶ್ವರಪ್ಪ ತೆಗೆದಿದ್ದಾರೆ. ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗೆ ಬಿಜೆಪಿ ಹತ್ರ ಉತ್ತರ ಇಲ್ಲ. ಈಶ್ವರಪ್ಪ BSY ಅಸಮಾಧಾನನ ಈ ಹಿಂದೆ ಒಂದು ಸಲ ಅಮಿತ್ ಶಾ ಬಗೆಹರಿಸಿದ್ರು. ಅವರು ಬಂದು ಕೂತು ಮಾತಾಡಿ ಹೋಗಿದ್ರು. ಆಗ ಇವರಿಬ್ಬರ ನಡುವೆ ಇದ್ದ ವೈಮನಸ್ಸಿತ್ತಲ್ಲ, ಅದು ಕಡಿಮೆ ಆಯ್ತು. ಹಂಗಿದ್ದೇ ಒಂದು ನಿರೀಕ್ಷೆ ಇತ್ತು. ಈ ಸಲ ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿದ್ದಾರೆ. ಬಂದ ಮೇಲೆ ಈಶ್ವರಪ್ಪ ಅವರು ತಣ್ಣಗಾಗೇ ಆಗ್ತಾರೆ ಅಂತ ಬಿಜೆಪಿ ನಾಯಕರು ಅಂದುಕೊಂಡಿದ್ರು. ಅದು ಹಾಗಾಗ್ಲಿಲ್ಲ. ಅಮಿತ್ ಶಾ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ.
ಆ ಕಾಲ್ ಬಂದ ಮೇಲೆ ಈಶ್ವರಪ್ಪ ಮತ್ತೊಂದು ಸಲ ಹೇಳ್ತಾರೆ, ನಾನು ನಿಲ್ಲೋದು ಕನ್ಫರ್ಮ್, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಈ ಮಾತು ಅಮಿತ್ ಶಾ ಅವರು ಗರಂ ಆಗೋದಕ್ಕೆ ಕಾರಣ ಆಯ್ತಾ? ಇವರಿಬ್ಬರ ನಡುವೆ ಏನು ಸಂಧಾನ ಸಭೆ ನಡಿಬೇಕಾಗಿತ್ತು, ಅದಕ್ಕೆ ಕತ್ರಿ ಬೀಳೋ ಹಾಗೆ ಮಾಡ್ತಾ. ಹಾಗಾದ್ರೆ ಈಶ್ವರಪ್ಪ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ರಾತ್ರಿ ಬನ್ನಿ ಡೆಲ್ಲಿಗೆ, ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದ್ರು. ಈಗ ಅಮಿತ್ ಶಾ ಅವ್ರ ಕಚೇರಿಯಿಂದ ನನಗೆ ಫೋನ್ ಬಂತು, ಅವರು ನಿಮಗೆ ಸಿಗಲ್ಲ ಅಂತ. ಇದರ ಅರ್ಥ ಅಮಿತ್ ಶಾ ಅವರು ಚುನಾವಣೆಗೆ ಈಶ್ವರಪ್ಪ ನಿಲ್ಲಿ ಮತ್ತು ರಾಘವೇಂದ್ರ ಸೋಲ್ಲಿ ಅನ್ನೋಂಥ ಅಭಿಪ್ರಾಯದಲ್ಲಿ ಅವರಿದ್ದಾರೆ. ಅವ್ರದ್ದು ಅಭಿಪ್ರಾಯನೂ ಇದೇನೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರದ್ದು ಚುನಾವಣೆ ನಿಲ್ಲಬೇಕು ಮತ್ತು ರಾಘವೇಂದ್ರ ಸೋಲಿಸಬೇಕು ಅನ್ನೋಂಥ ಅವ್ರದ್ದು ಅಪೇಕ್ಷೆ ಇದೆ. ಹಾಗಾಗಿ ಅವರಿಗೂ ನನಗೆ ಭೇಟಿ ಆಗಲಿಲ್ಲ. ನಾನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಆಶೀರ್ವಾದದಿಂದ ಈ ಚುನಾವಣೆ ಸ್ಪರ್ಧೆ ಮಾಡ್ತೇನೆ, ರಾಘವೇಂದ್ರ ಸೋಲಿಸ್ತೇನೆ. ಮತ್ತು ಇವರೆಲ್ಲ ನಮ್ಮ ಅಪೇಕ್ಷೆ, ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಅವರ ಅಭಿಪ್ರಾಯ ತಕ್ಕಂತೆ ಚುನಾವಣೆ ಗೆದ್ದು ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀನಿ. ಇಲ್ಲ ಆಗಲ್ಲ, ಇಲ್ಲ ಇಲ್ಲ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಆಫೀಸ್ಗೂ ಹೇಳಿದೆ, ನಾನು ಹೊರಡ್ತಾ ಇದ್ದೀನಿ ಅಂತ. ಆಗ್ಬೋದು ಅಂತ ಹೇಳಿದ್ರು, ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ. ರಾತ್ರಿ ಬನ್ನಿ ಕರೆದಿದ್ದಾರೆ ಅನ್ನುವಂಥದ್ದು ನನಗೆ ಪತ್ರಿಕೆ ಮೂಲಕನೇ ತಿಳಿದಿತ್ತು. ಕೊಟ್ಟಿಲ್ಲ ಅನ್ನೋದು ಪತ್ರಿಕೆ ಮೂಲಕ ತಿಳಿದಿದೆ, ಮಾಧ್ಯಮದ ಮೂಲಕ. ನಾನು ಏನಿದೆ ಅಂತ ನಾನು ಮಾತುಕತೆ ಮಾಡ್ತೇನೆ. ಮತ್ತು ಈಶ್ವರಪ್ಪನವರು ನಾನು ಈಗಾಗಲೇ 10 ಬಾರಿ ಹೇಳಿದ್ದೇನೆ, ಭಾಳ ಕರ್ಮಠ ಕಾರ್ಯಕರ್ತರು. ಹೀಗಾಗಿ ಅವ್ರ ಪಕ್ಷದ ಪರವಾಗಿ ಇರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅಲ್ಲ, ಅವರು ಅಮಿತ್ ಶಾ ಅವರ ಇಚ್ಛೆನೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾದ ಇಚ್ಛೆ ಇದೆ, ಅದಕ್ಕೆ ಭೇಟಿ ಕೊಟ್ಟಿಲ್ಲ. ಅಲ್ಲ, ಅದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಾನು ಆಮೇಲೆ ನಿಮಗೆ ಖಂಡಿತವಾಗಿ ಪ್ರತಿಕ್ರಿಯೆ ಕೊಡ್ತೀನಿ. ಕರೆದಿದ್ದಾರೆ ಅನ್ನುವಂಥದ್ದು ನನಗೆ ಪತ್ರಿಕೆ ಮೂಲಕನೇ ತಿಳಿದಿತ್ತು. ಕೊಟ್ಟಿಲ್ಲ ಅನ್ನೋದು ಪತ್ರಿಕೆ ಮೂಲಕ ತಿಳಿದಿದೆ, ಮಾಧ್ಯಮದ ಮೂಲಕ. ನಾನು ಏನಿದೆ ಅಂತ ನಾನು ಮಾತುಕತೆ ಮಾಡ್ತೇನೆ. ಮತ್ತು ಈಶ್ವರಪ್ಪನವರು ನಾನು ಈಗಾಗಲೇ 10 ಬಾರಿ ಹೇಳಿದ್ದೇನೆ, ಭಾಳ ಕರ್ಮಠ ಕಾರ್ಯಕರ್ತರು. ಹೀಗಾಗಿ ಅವ್ರ ಪಕ್ಷದ ಪರವಾಗಿ ಇರ್ತಾರೆ ಅಂತ ನನಗೆ ವಿಶ್ವಾಸ. ಎಸ್, ಈ ಬೆಳವಣಿಗೆ ಬಗ್ಗೆ ನಮಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಒಂಥರ ತ್ರಿಶಂಕು ಆಗೋಯ್ತಾ ಈಶ್ವರಪ್ಪ ಅವ್ರ ಪಾಲಿಗೆ? ದೆಹಲಿಗೆ ಕರೆದಿದ್ದಾರೆ, ಇನ್ನೇನು ಭೇಟಿ ಆಗುತ್ತೆ, ಒಂಚೂರು ತಣ್ಣಗಾಗ್ತಾರೆ, ಸ್ಪರ್ಧೆ ಮಾಡೋದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈಗ ನೋಡ್ತಾ ಇದ್ರೆ ಎಲ್ಲೋ ಅಡಕತ್ರಿಲ್ ಸಿಕ್ಕಾಕೊಂಡ್ರು ಅನ್ಸುತ್ತೆ. ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭವೇ ಬಹಳ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪುತ್ರನಿಗೆ ಟಿಕೆಟನ್ನು ಕೇಳಿದರು ಹಾವೇರಿಗೆ, ಅಲ್ಲಿ ಮಗನಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಯಿತು. ನಂತರದಲ್ಲಿ ಈಶ್ವರಪ್ಪನವರು ತಮ್ಮ ನೇರ ಮಾತುಗಳನ್ನು ಯಡಿಯೂರಪ್ಪನವರ ಮೇಲೆ, ಅವರ ಪುತ್ರರಾದಂಥ ವಿಜೇಂದ್ರ ಅವರ ಮೇಲೆ ಹೇಳೋದಕ್ಕೆ ಶುರು ಮಾಡಿದ್ರು. ಸಿದ್ಧಾಂತವನ್ನು ಪ್ರಸ್ತಾಪ ಮಾಡಿದರು, ಹಿಂದುತ್ವವನ್ನು ವಿಚಾರಗಳನ್ನು ಮುಂದೆ ಇಟ್ಟರು. ಹೀಗೆ ಈಶ್ವರಪ್ಪನವರು ತೆಗೆದುಕೊಂಡ ನಿರ್ಧಾರಗಳು ಸಾಕಷ್ಟು ಚುನಾವಣೆಯ ಸಂದರ್ಭದಲ್ಲಿ ಬಹಳ ಆಶ್ಚರ್ಯವನ್ನು ಉಂಟು ಮಾಡುವಂಥ ನಿರ್ಧಾರವೂ ಹೌದು ಪಾರ್ಟಿಗೆ. ಜೊತೆಗೆ ಈಶ್ವರಪ್ಪನವರು ಕೂಡ ಈ ರೀತಿ ಆಗತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಕೂಡ ಬಹುತೇಕ ಮಾಡಿರಲಿಕ್ಕಿಲ್ವೇನೋ. ಭಾವನಾ ಮೊನ್ನೆ ಅಮಿತ್ ಶಾ ಅವರವರಿಗೆ ಕರೆಯನ್ನು ಮಾಡಿ ದೆಹಲಿಗೆ ಬರುವಂತೆ ಹೇಳಿದರು. ಬಂದ ಬಳಿಕ ಅವರು ಮಾಧ್ಯಮಗಳಿಗೆ ಹೇಳಿದರು ಈಶ್ವರಪ್ಪ, ಹೌದು ಅಮಿತ್ ಶಾ ಮಾತನಾಡಿದ್ದಾರೆ, ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಒಂದು ವೇಳೆ ನಾನು ಬದಲಾವಣೆ ಆಗಬೇಕು, ನನ್ನ ನಿರ್ಧಾರವನ್ನು ಬದಲಾಯಿಸಬೇಕು ಅಂದರೆ ರಾಜ್ಯಾಧ್ಯಕ್ಷರು ಕೂಡ ಬದಲಾಗಬೇಕಾಗುವಂಥ ಸಂದರ್ಭ ಎದುರಾಗಬಹುದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈ ಒಂದು ಕಾರಣ ಅಂದರೆ ಕೇಂದ್ರದಲ್ಲಿ ಅಮಿತ್ ಶಾ ಇರಬಹುದು ಅಥವಾ ಕೇಂದ್ರದ ಬಹುತೇಕ ನಾಯಕರು ಇರಬಹುದು, ರಾಜ್ಯದ ನಾಯಕರುಗಳ ಜೊತೆ ಮಾತನಾಡುವಾಗ ಅದೆಲ್ಲವನ್ನ ಕೂಡ ಮಾಧ್ಯಮದ ಮುಂದೆ ಬಂದು ಚರ್ಚೆ ಮಾಡೋದನ್ನು ಬಯಸೋದಿಲ್ಲ. ಈಶ್ವರಪ್ಪನಂತ ಸೀನಿಯರ್ಗಳು ಒಂದು ತಮ್ಮ ಅಮಿತ್ ಶಾ ಬಂದು ಫೋನನ್ನ ಮಾಡಿ ಮಾತುಕತೆಯನ್ನ ಮಾಡಿದ ಬಳಿಕ ಆ ಒಂದು ವಿಚಾರಗಳನ್ನ ಮಾಧ್ಯಮದ ಮುಂದೆ ಇಟ್ಟು ಸಾರ್ವಜನಿಕಗೊಳಿಸಿ. ಎಸ್, ಕಂಟಿನ್ಯೂ ಪ್ರಶಾಂತ್. ಇಲ್ಲ, ರವಿ ಶಿವರಾಮ್ ಒಂದು ಪ್ರಶ್ನೆ ಇತ್ತು. ಈಶ್ವರಪ್ಪನವರ ನಿನ್ನೆ ಏನು ದಿಲ್ಲಿ ಭೇಟಿ ಇತ್ತು, ಆ ಭೇಟಿ ನಂತರ ಅಂದರೆ ಅಮಿತ್ ಶಾ ಒಂದು ವೇಳೆ ಈಶ್ವರಪ್ಪನವ್ರನ್ನ ಭೇಟಿಯಾಗಿದ್ದರೆ ಅವರು ಇಲ್ಲ ನಾನು ಸ್ಪರ್ಧಿಸಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದರೆ ಅಥವಾ ಇಲ್ಲ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ಹೋಗ್ತಾ ಇದ್ರ? ಪ್ರಶಾಂತ್, ಈಶ್ವರಪ್ಪನವರು ಬಹುತೇಕ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಹೆಚ್ಚಿದ್ವು ಹೇಳುವುದನ್ನು ಅವರ ಆಪ್ತ ವಲಯದವರು ಹೇಳ್ತಾರೆ. ಯಾಕೆಂದರೆ ಈಶ್ವರಪ್ಪನವರು ಬಹಳ ಪಾರ್ಟಿಯಲ್ಲಿ ಒಂದು
ನಿಷ್ಠೆಯನ್ನು ಇಟ್ಟುಕೊಂಡು ಈ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಹೇಳುವಂಥ ಸಂದರ್ಭದಲ್ಲಿ ಒಂದು ಲೈನಲ್ಲಿ ಹೌದು ನಾನು ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಹೇಳುವಂಥ ಉತ್ತರವನ್ನು ಕೊಟ್ಟವರು ಈಶ್ವರಪ್ಪನವರು ಎಲ್ಲಿಯೂ ಕೂಡ ಪಾರ್ಟಿಯ ವಿರುದ್ಧ ಕೆಲಸವನ್ನು ಮಾಡಿದ್ದು ಇಲ್ಲಿಯ ತನಕ ನೋಡಿಲ್ಲ. ಯಾವಾಗ ಯಡಿಯೂರಪ್ಪನವರು ಹೊಸ ಪಾರ್ಟಿಯನ್ನು ಕಟ್ಟಿ ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿ ಪಾರ್ಟಿಯನ್ನು ಮುನ್ನಡೆಸಿದಂಥ ಈಶ್ವರಪ್ಪನವರಿಗೆ ಈ ಬಾರಿ ಮತ್ತೆ ತಾನು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಲಿ ತೊಂದರೆ ಕೊಡಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇರೋದಕ್ಕಿಂತ ಜಾಸ್ತಿಯಾಗಿ ಅವ್ರಿಗೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪನ ಮೇಲೆ ಸಿಟ್ಟಾಗಿ ಚುನಾವಣೆಗೆ ನಿಂತಂತೆ ಕಾಣ್ತಾ ಇದೆ. ಆದರೆ ಈಶ್ವರಪ್ಪನವರಿಗೆ ಅಮಿತ್ ಶಾ ಇರಬಹುದು, ಕೇಂದ್ರ ನಾಯಕರುಗಳು ಕರೆದು ಮಾತನಾಡಿ ಅವರಿಗೆ ಬಗೆಹರಿಸುವಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಬಹುಶಃ ಈಶ್ವರಪ್ಪನವರು ಚುನಾವಣೆ ನಿಲ್ಲುವಂಥ ಸಾಧ್ಯತೆಗಳು ಕಡಿಮೆ ಇದ್ವು ಹೇಳುವಂಥದ್ದನ್ನು ಅವರು ಆಪ್ತವಲಯದವರು ಹೇಳ್ತಾರೆ. ಮತ್ತು ಅವ್ರು ದೆಹಲಿಯಿಂದ ಬಂದ ಬಳಿಕ ಈಶ್ವರಪ್ಪನವರು ಕೊಟ್ಟಂಥ ಹೇಳಿಕೆಯನ್ನು ಕೂಡ ಗಮನಿಸಿ ನೋಡಿ ಪ್ರಶಾಂತ್. ಬಹುಶಃ ಅಮಿತ್ ಶಾ ಅವರನ್ನು ಯಾಕೆ ಭೇಟಿ ಮಾಡಿಲ್ಲ ಅಂತ ಹೇಳಿದರೆ ರಾಘವೇಂದ್ರ ಅವರನ್ನ ಸೋಲಿಸಲಿ ಎನ್ನುವ ಕಾರಣಕ್ಕೆ, ಹಿಂದುತ್ವ ಗೆಲ್ಲಿ ಎನ್ನುವ ಕಾರಣಕ್ಕೆ ಅವರು ನನಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಹೇಳುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಅಂದರೆ ಅಮಿತ್ ಶಾ ಮಾತನಾಡಿದಿದ್ರೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿರ್ಲಿಲ್ಲ ಹೇಳುವಂಥ ಒಂದು ದಾಟಿಯೂ ಕೂಡ ಅವರ ಉತ್ತರದಲ್ಲಿದೆ. ಬಹುಶಃ ಆ ಅವಕಾಶ ಅಮಿತ್ ಶಾ ಅವರು ಕೊಡಲಿಲ್ಲ, ಹಾಗಾಗಿ ಈಶ್ವರಪ್ಪ ಈಗ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಅನಿಸುತ್ತೆ. ಪ್ರಶಾಂತ್, ನೀವು ಆರಂಭದ ಹಂತಗಳಲ್ಲಿ ಅಂದರೆ ಈಶ್ವರಪ್ಪ ಅವರು ಯಾವಾಗ ರೆಬಲ್ ಆದ್ರಲ್ಲ ಆಗ ಒಂದು ಮಾತು ಹೇಳ್ತಾ ಇದ್ರಿ, ಕಾದ್ ನೋಡೋಣ ಈಶ್ವರಪ್ಪ ಅವರು ಯಾವಾಗ ಬೇಕಾದರೂ ತಮ್ಮ ನಿರ್ಧಾರದಿಂದ ವಾಪಸ್ ಬರಬಹುದು ಅಂತ. ಈಗಲೂ 2 ದಿನಗಳ ಹಿಂದೆ ಹಂಗಿದ್ದೇ ಒಂದು ವಾತಾವರಣನೂ ಇತ್ತು. ಆದರೆ ಎಲ್ಲೋ ಈ ಹೈಕಮಾಂಡ್ ದ ವೇ ಇಟ್ ಇಸ್ ಬಿಹೇವಿಂಗ್, ಆ ನಾಯಕರಿಗೆ ಗೌರವ ಕೊಡೋ ವಿಷಯದಲ್ಲಿ, ಆ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋ ವಿಷಯದಲ್ಲಿ ಈಗ ಈಶ್ವರಪ್ಪ ಅವ್ರನ್ನ ದೆಹಲಿವರೆಗೆ ಕರೆಸ್ಕೊಂಡು ದೆಹಲಿಯಲ್ಲಿ ಭೇಟಿ ಮಾಡದೆ ವಾಪಸ್ ಕಳಿಸೋದ್ರ ಅರ್ಥ ಏನು? ಇಲ್ಲ, ನಿನ್ನೆ ದಿಲ್ಲಿ ಭೇಟಿ ಸಾಧ್ಯ ಆಗದೇ ಇರೋದು ಹೈಕಮಾಂಡ್ ಮೂಲಗಳು ಹೇಳುತ್ತಿರುವ ಪ್ರಕಾರ. ಮೊನ್ನೆ ಅಮಿತ್ ಶಾ ಅವರು ಈಶ್ವರಪ್ಪನವ್ರಿಗೆ ಕಾಲ್ ಮಾಡಿದಾಗ ನೀವು ನಾಮಪತ್ರವನ್ನು ಹಿಂತೆಗೆದುಕೊಳ್ಳಿ, ನೀವೇ ಸೀನಿಯರ್ ಲೀಡರ್ ಆದಾಗ ನೀವು ಹೆಂಗೆ ಬಂಡಾಯ ಹೇಳ್ತೀರಿ ಅಂತಕ್ಕಂಥದ್ದನ್ನು ಕೇಳಿದಾಗ ಈಶ್ವರಪ್ಪನವರು ಎಲ್ಲ ವಿಷಯಗಳನ್ನು ವಿವರಿಸಿದ್ದಾರೆ. ನನಗೆ 23ರಲ್ಲಿ ಟಿಕೆಟ್ ಕೊಡದೇ ಇದ್ದಾಗ ನಂಗೆ ಸುಮ್ಮನಿದ್ದೆ, ಈಗ ನೀವು ಯಡಿಯೂರಪ್ಪನವರ ಮಗನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ, CT ರವಿಗೆ ಟಿಕೆಟ್ ಕೊಡಲಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಹೋಯಿತು, ಅನಂತಕುಮಾರ್ ಹೆಗಡೆ ಹೋಯಿತು, ನಳಿನ್ ಕುಮಾರ್ ಕಟೀಲ್ ಹೋಯಿತು, ಹಿಂದುತ್ವವಾದಿಗಳಿಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅನ್ನೋದನ್ನು ಈಶ್ವರಪ್ಪನವರು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋದಾಗ ನೀವು ದಿಲ್ಲಿಗೆ ಬನ್ನಿ ಪೂರ್ತಿ ಮಾತಾಡೋಣ ಅಂತ ಹೇಳಿದ್ದಾರೆ. ಆದರೆ ಆ ಫೋನ್ ಕರೆಯ ನಂತರ ಈಶ್ವರಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾರೇ ಏನೇ ಮಾತನಾಡಿದರೂ ಕೂಡ ಒಂದು ನಿರ್ಧಾರ ನಂದು ಅಚ್ಚಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಕೊಟ್ಟಿರುವ ಏನೊಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ, ಅದರಿಂದ ಹಿಂತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ನಾನು ಬಂಡಾಯ ನಿಲ್ಲೋದು ಖಚಿತ. ಅಮಿತ್ ಶಾ ಅವ್ರು ಕರೆದು ಮಾತಾಡಲಿ, ಇನ್ಯಾರೋ ಕರೆದು ಮಾತಾಡಲಿ, ನನಗೆ ನಿಲ್ತೀನಿ ಅಂತಕ್ಕಂಥದ್ದನ್ನು ಈಶ್ವರಪ್ಪನವ್ರು ಹೇಳಿದ ನಂತರ ಅದನ್ನು ಅಮಿತ್ ಶಾ ಟಿ ವಿಯಲ್ಲಿ ನೋಡಿದ್ದಾರೆ. ನನಗೆ BJP ನಾಯಕರ ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅವತ್ತೇ ಬೆಂಗಳೂರಿನಲ್ಲಿದ್ದ ಅಮಿತ್ ಶಾ ಇದನ್ನು ಈಶ್ವರಪ್ಪನವರ ಹೇಳಿಕೆಯನ್ನು ಟಿ ವಿಯಲ್ಲಿ ನೋಡಿದ ನಂತರ ಹಾಗಿದ್ದಲ್ಲಿ ಇನ್ನೇನು ಮಾತುಕತೆ ಆಡೋದು, ಅವರು ನಿಲ್ತಾರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದರೆ ಮಾತ್ರ ನಾನು ಹಿಂಸರಿತೀನಿ ಅಂತಕ್ಕಂಥದ್ದನ್ನು ಹೇಳುತ್ತಿರುವಾಗ ನಾನು ಕೇಂದ್ರದ ನಾಯಕನಾಗಿ ಈಶ್ವರಪ್ಪನವ್ರು ಕರೆ ಮಾಡಿದ್ದನ್ನು ಮಾಧ್ಯಮಗಳ ಜೊತೆ ಹಂಚ್ಕೊಳ್ತಿರ್ತಾರಂದರೆ ಡಿಕ್ಟೋ ಅವ್ರ ವರ್ಡ್ಸಲ್ಲೇ ಹೇಳೋದಾದರೆ ಹಾಗಿದ್ರೆ ಮಾಧ್ಯಮಗಳಲ್ಲೇ ಅದನ್ನು ಸರಿಪಡಿಸ್ಕೊಳ್ಳಿ, ನಾನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವ ಕಾರಣದಿಂದ ನಿನ್ನೆ ಅಮಿತ್ ಶಾ ಈಶ್ವರಪ್ಪನವ್ರ ಜೊತೆ ಮಾತುಕತೆ ನಡೆಸಲಿಕ್ಕೆ ಒಪ್ಪಲಿಲ್ಲ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಈಶ್ವರಪ್ಪ ಅವರ ಮಾತಲ್ಲಿ ಒಂದಂತೂ ಅರ್ಥ ಆಯಿತು, ಹಿ ವಾಸ್ ಎಕ್ಸ್ಪೆಕ್ಟಿಂಗ್, ನಿರೀಕ್ಷೆ ಇತ್ತು ಅವರಿಗೆ ನನ್ನನ್ನು ಕರೆಸ್ತಾರೆ, ನೀಟಾಗಿ ಮಾತಾಡಿಸ್ತಾರೆ ಅಂತ. ಆದರೆ ಈಗ ಅನ್ನಿಸ್ತಾ ಇರೋದು ಸರಿ ಬಿಡಿ ಹಾಗಾದರೆ ನಾನು ಸ್ಪರ್ಧೆಗೆ ನಿಂತ್ಕೋತೀನಿ ಅಂತ. ಇದರಿಂದ ಈಶ್ವರಪ್ಪ ಅವರಿಗೆ ಲಾಭ ಆಗೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ನೋಡಿ. ಈ ಬಂಡಾಯ ಹೇಳುವಾಗ ಅಥವಾ ಪ್ರತಿಭಟನೆ ಕುಳಿತುಕೊಳ್ಳುವಾಗ ಇದನ್ನು ಎಲ್ಲಿ ಮುಗಿಸ್ಬೇಕು ಅನ್ನೋದು ಆಯಾ ನಾಯಕರಿಗೆ ಗೊತ್ತಿರಬೇಕು. ಪ್ರಾಯಶಃ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ನಾನು ನೋಡಿದಾಗ ಈಶ್ವರಪ್ಪನವರು ಅದನ್ನು ಎಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡಿಕೊಳ್ಳದೆ ತುಂಬ ಮುಂದೆ ಹೋಗ್ಬಿಟ್ರು ಅಂತ ಅನಿಸುತ್ತೆ. ಸರಿ, ಅವರು ಬಂಡಾಯ ನಿಲ್ಲಬೇಕು, ಅವರು ತಮ್ಮ ವಿರೋಧವನ್ನು ಹೈಕಮಾಂಡ್ವರೆಗೆ ತಲುಪಿಸ್ಬೇಕು ಅಂತಿದ್ದಾರೆ. ಆದರೆ ನೀವು ಯಾವ್ಯಾವ ವಿಷಯಗಳನ್ನು ಹೇಳ್ತಾ ಇದ್ದೀರಿ, ಪರಿವಾರವಾದ ಇರ್ಬೋದು, ವಿಜಯೇಂದ್ರ ಅಧ್ಯಕ್ಷರನ್ನಾಗಿ ಮಾಡಿದ್ದಿರ್ಬೋದು, ಯಡಿಯೂರಪ್ಪನವರ ಬಗ್ಗೆ ಬೇಸರ ಇರ್ಬೋದು, ಎಲ್ಲಿವರೆಗೆ ವ್ಯಾಲಿಡ್ ಇರುತ್ತಂದರೆ ನೀವು ಪಕ್ಷದ ಒಳಗಡೆ ಸಿಸ್ಟಮ್ನಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕಿರುತ್ತೆ. ಅದರ್ವೈಸ್ ನೀವು ಒಂದು ಕಾಲು ಹೊರಗಿಟ್ಟಾಗ ಈಗೇನಾಗಿದೆ ಅಂತಂದರೆ ಈಶ್ವರಪ್ಪನವರು ಒಂದು ಕಾಲು ಹೊರಗಿಟ್ಟರು,
ಹೈಕಮಾಂಡ್ ಜೊತೆಗಿನ ಮಾತುಕತೆಯನ್ನು ಮಾಧ್ಯಮಗಳಲ್ಲಿ ಮಾತನಾಡಿ ಎರಡನೇ ಕಾಲು ಕೂಡ ಹೊರಗಿಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ವಿ. ಮುಂದಿನ 4 ವರ್ಷ ಯಾವುದೇ ಚುನಾವಣೆ ಇಲ್ಲ, ಒಂದು. ಎರಡನೇದು, ಕಾಂತೇಶ್ ಅವರ ರಾಜಕೀಯ ಭವಿಷ್ಯ ಏನು ಅಂತಕ್ಕಂಥದ್ದು ಈಶ್ವರಪ್ಪನವರ ಬಂಡಾಯದಿಂದ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾರ್ಪಾಡಾಗುತ್ತೆ. ಈಶ್ವರಪ್ಪನವರು ಯಾರ್ಯಾರ ಹೆಸರು ಹೇಳ್ತಿದ್ದಾರೆ, ಸಿ ಟಿ ರವಿಗೆ ಟಿಕೆಟ್ ಸಿಕ್ಕಿಲ್ಲ, ಸಿ ಟಿ ರವಿ ಚುನಾವಣೆ ಕೆಲಸದಲ್ಲಿ ಓಡಾಡ್ತಾ ಇದ್ದಾರೆ. ನಳಿನ್ ಕಟೀಲಿಗೆ ಟಿಕೆಟ್ ಸಿಕ್ಕಿಲ್ಲ, ನಳಿನ್ ಕಟೀಲು ಕೇರಳದ ಪ್ರಭಾರಿಯಾಗಿ ಹೋಗಿದ್ದಾರೆ. ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಪ್ರತಾಪ್ ಸಿಂಹ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವ ಸೂರ್ಯ ಜೊತೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹೀಗಿರುವಾಗ ಪ್ರಶ್ನೆ ಹೇಳೋದು, ನೀವು ಯಾರಿಗಾಗಿ ಬಂಡಾಯ ಹೇಳ್ತಾ ಇದ್ರಿ? ಬಂಡಾಯ ಹೇಳೋದೇ ನಿಜ ಆಗಿದ್ದಲ್ಲಿ ಅದರ ಮುಂದಿನ ಸಾಧಕ ಬಾಧಕಗಳೇನು ಅಂತಕ್ಕಂಥದ್ದನ್ನು ಕೂಡ ಗಮನಿಸಿ ಬಂಡಾಯ ಹೇಳಬೇಕಾಗತ್ತೆ. ನೀವು ಸರಿ, ಬಿ ಜೆ ಪಿಯಲ್ಲಿ ವಿಜೇಂದ್ರ ಅಧ್ಯಕ್ಷರಾದ ನಂತರ ನನ್ನ ಒಂದು ವಿರೋಧವನ್ನು ನಾನು ಸೂಚಿಸಬೇಕು ಅಂತಕ್ಕಂಥದ್ದು ಈಶ್ವರಪ್ಪನವ್ರು ಅಂದ್ಕೊಂಡಿದ್ರು. ಆದರೆ ನನಗನ್ಸುತ್ತೆ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮತ್ತು RSS ಕೊನೆಯ ಗಳಿಗೆಯಲ್ಲಿ ಮನವೊಲಿಸಿ ಏನಾದರೂ ಟಿಕೆಟ್ ಕೊಡಬಹುದು ಅಂತಕ್ಕಂಥ ಒಂದು ಅಂದಾಜಿತ್ತು. ಆದರೆ ಅದು ಕೂಡ ಮುಂದೆ ಹೋಯಿತು. ಇಲ್ಲ, ಟಿಕೆಟ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲಿ ಕೊಡಬೇಕು? ಈಗ ನೀವು ಕ್ಷೇತ್ರ ನೋಡಿದಾಗ ಬಿ ಜೆ ಪಿಯಿಂದ ಕುರುಬರಿಗೆ ಟಿಕೆಟ್ ಕೊಡೋದು ಕಷ್ಟ ಆಗತ್ತೆ. ಹೋಲಿಸ್ಟಿಕ್ಕಾಗಿ ಇಡೀ ರಾಜ್ಯವನ್ನು ನೋಡಿದಾಗ ಒಂದು ಕುರುಬರಿಗೆ ಸೀಟ್ ಕೊಡಬೇಕು ಅಂತಕ್ಕಂಥ ಈಶ್ವರಪ್ಪನವರ ಡಿಮ್ಯಾಂಡ್ನಲ್ಲಿ ಒಂದು ರೀತಿಯ ಲೆಜಿಟಿಮಸಿ ಇತ್ತು, ಒಂದು ರೀತಿಯಾಗಿರ್ತಕ್ಕಂಥ ಅಕ್ಸೆಪ್ಟಬಿಲಿಟಿ ಇತ್ತು. ಆದರೆ ಬಿ ಜೆ ಪಿಯ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಕೂಡ ಈಶ್ವರಪ್ಪನವ್ರ ಜೊತೆ ಈಗ ನಿನ್ನೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಇದೊಂದು 15 ದಿನದ ಹಿಂದೆ ದಿಲ್ಲಿಗೆ ಕರೆಸ್ಕೊಂಡು ಮಾತನಾಡಿದರೆ ಈಶ್ವರಪ್ಪನವರು ಇಷ್ಟು ಮುಂದೆ ಹೋಗ್ತಾ ಇರಲಿಲ್ಲ. ಈಶ್ವರಪ್ಪನವರು ಕೂಡ ಮಗನಿಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡ್ತಾರೆ, ಸಂಘ ಒಪ್ಪಿದೆ, ಹೈಕಮಾಂಡ್ ಒಪ್ಪಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಕುಳಿತರೆ ಹೊರತು ನೇರವಾಗಿ ಹೂ ಮ್ಯಾಟರ್ಸ್, ಟಿಕೆಟ್ ಹಂಚಿಕೆಯಲ್ಲಿ ಹೂ ಮ್ಯಾಟರ್ಸ್, ನಂಬರ್ 1 ಆ್ಯಂಡ್ ನಂಬರ್ 2 ಮ್ಯಾಟರ್ಸ್. ಸುಮಲತಾ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ ಮಂಡ್ಯದ ವಿಷಯಕ್ಕೆ, ಅಮಿತ್ ಶಾ ಅವರನ್ನು ಭೇಟಿ ಆಗ್ತಿದ್ದಾರೆ, ನಡ್ಡಾ ಅವರನ್ನ ಭೇಟಿ ಆಗ್ತಿದ್ದಾರೆ. ಈಶ್ವರಪ್ಪನವರು ಕೂಡ ದಿಲ್ಲಿಗೆ ಹೋಗಿ ನನ್ನ ಮಗನಿಗೆ ಸಿಗುತ್ತೋ ಇಲ್ವೋ, ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು? ಪ್ರಾಯಶಃ ನನಗನ್ಸುತ್ತೆ ಕರ್ನಾಟಕದ ಬಿ ಜೆ ಪಿಯ ಅತಿ ದೊಡ್ಡ ಸಮಸ್ಯೆ ಈಗೋ ಟಸಲ್ ಕೂಡ ಹೌದು, ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಹೌದು. ಈ ಪ್ರಕರಣದಲ್ಲಿ ಆ ಕಮ್ಯುನಿಕೇಷನ್ ಗ್ಯಾಪ್ ಮತ್ತೊಮ್ಮೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಬ್ಬ ಹಿರಿಯ ನಾಯಕರಿಗೆ ದಿಲ್ಲಿಗೆ ಕರೆಸ್ಕೊಳ್ಳುವಾಗ ಭೇಟಿಗೂ ಸಮಯ ಸಿಗದೇ ಇದ್ದಾಗ ಹಿ ವಿಲ್ ಪುಷ್ ಟು ದ ವಾಲ್ ಆ್ಯಂಡ್ ಹಿ ಹ್ಯಾಸ್ ಟು ಸ್ಟ್ಯಾಂಡ್ ಅ ರೆಬಲ್. ಆ ಪರಿಸ್ಥಿತಿ ಇವತ್ತು ಈಶ್ವರಪ್ಪನವ್ರಿಗೂ ಬಂದು ತಲುಪಿದೆ. ರೈಟ್. ಲಾಸ್ಟ್ ಕಮೆಂಟ್ ರವಿ ಶಿವರಾಮ್. ಮುಂದೆ ಈಶ್ವರಪ್ಪ ಮತ್ತು ಕಾಂತೇಶ್ ಅವರ ರಾಜಕೀಯ ಹಾದಿ ಕವಲುದಾರಿಯಲ್ಲಿದೆಯಾ? ಹಾಗಾದರೆ ಒಂದು ಕಡೆ ಈಗ BJP ಮತ್ತು RSS ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಈಶ್ವರಪ್ಪ ಇಲ್ಲ. ಹಾಗಾದರೆ ವಾಟ್ ನೆಕ್ಸ್ಟ್? ಈಗ ಎಲೆಕ್ಷನ್ ಮುಗಿದೋಗ್ಬಿಡುತ್ತೆ, ರಿಸಲ್ಟ್ಸ್ ಏನಿದೆಯೋ ಅದನ್ನು ಆಮೇಲೆ ಯೋಚನೆ ಮಾಡೋಣ. ಆದರೆ ವಾಟ್ ನೆಕ್ಸ್ಟ್? ಈಶ್ವರಪ್ಪ ಮತ್ತು ಅವ್ರ ಮಗನ ಬಗ್ಗೆ ಯೋಚನೆ ಮಾಡೋದಾದರೆ ಭಾವನಾ, ಈಗ ಈಶ್ವರಪ್ಪನವರೇ ಸ್ವತಃ ದೆಹಲಿಗೆ ಹೋದಾಗ ಅವರನ್ನು ಕರೆದು ಮಾತನಾಡಲಿಲ್ಲ, ಮಾಧ್ಯಮಗಳಿಗೆ ಮಾತನಾಡಿದ್ದಕ್ಕೆ ಅಮಿತ್ ಶಾ ಅವರು ಸಿಟ್ಟು ಮಾಡ್ಕೊಂಡಿರುವಾಗ, ಅಂದರೆ ಈಶ್ವರಪ್ಪನವರ ವಿಚಾರವೇ ಇನ್ನೂ ಪ್ರಶ್ನಾರ್ಥಕವಾಗಿದೆ. ಹೀಗಾಗಿ ಅವರ ಮಗನಿಗೆ ಮುಂದೆ ಏನು ಮಾಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ದೊಡ್ಡ ಪ್ರಶ್ನೆ. ಯಾಕೆಂದರೆ ಮಗನಿಗೋಸ್ಕರ ಈಶ್ವರಪ್ಪನವರು ಇಷ್ಟೊಂದು ಸಿಟ್ಟಾಗಿದ್ರು. ಬಿಜೆಪಿಯವರು ಭಾವನಾ ಅನೇಕರು ಮಾತಾಡ್ತಾ ಇದ್ರು, ಒಂದು ವೇಳೆ ಈಶ್ವರಪ್ಪನವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನು ತಪ್ಪಿಸಿದ್ರು, ಅದಕ್ಕೆ ಅವರು ಒಪ್ಕೊಂಡಿದ್ರು. ಆದರೆ ಅವ್ರಿಗೆ ಮತ್ತೆ ಲೋಕಸಭೆಗೆ ನಿಲ್ಲಬೇಕು ಹೇಳುವಂಥದ್ದು ಏನಾದರೂ ಮನಸ್ಸಲ್ಲಿದ್ರೆ, ಮಗನಿಗಿಂತ ಜಾಸ್ತಿಯಾಗಿ ಈಶ್ವರಪ್ಪ ತಾನೇ ನಿಲ್ತೀನಿ ಹೇಳುವಂಥ ಮಾತುಗಳನ್ನು ಗಟ್ಟಿಯಾಗಿ ಹೇಳಿದಿದ್ರೆ ಬಹುಶಃ ಹೈಕಮಾಂಡ್ ಅವರಿಗೆಲ್ಲಾದರೂ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಸಿಗ್ತಿತ್ತು. ಬಹುಶಃ ಅವ್ರಿಗೊಂದು ಕ್ಷೇತ್ರವನ್ನು ಕೂಡ ಕೇಳಿದ್ರು. ಆದರೆ ಆರಂಭದಲ್ಲಿ ಮಗನಿಗೆ ಟಿಕೆಟ್ ಅನ್ನ ಕೇಳಿ ನಂತರದಲ್ಲಿ ಮಗನಿಗೆ ಟಿಕೆಟ್ ಸಿಗದೇ ಇರುವಾಗ ವಿಜೇಂದ್ರ ಅವರಿಗೆ ಬೈತಾ, ಯಡಿಯೂರಪ್ಪನವರಿಗೆ ಬೈತಾ, ಕುಟುಂಬ ರಾಜಕಾರಣ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಹೋದಾಗ ಸಹಜವಾಗಿ ಬಿಜೆಪಿ ಕೂಡ ಇದನ್ನು ಆರಂಭದಲ್ಲಿಯೇ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಂಡಿಲ್ಲ. ಮೊನ್ನೆ ಅಷ್ಟೇ ಪ್ರಶಾಂತ್ ಒಂದು ಅಂಕಣದಲ್ಲಿ ಬರೆದಿದ್ರು, ನೀವು ಸಿದ್ಧಾಂತವನ್ನ ನೆನಪು ಮಾಡ್ಕೊಳ್ಳೋದು ತಮಗೆ ಅನುಕೂಲ ಆಗದೆ ಇರುವ ಸಂದರ್ಭದಲ್ಲ, ಒಂದು ಯಾವುದಾದ್ರೂ ಕುಟುಂಬ ರಾಜಕಾರಣವನ್ನಾಗಲಿ ಅಥವಾ ಇನ್ಯಾವುದೋ ಒಂದು ವಿಚಾರಗಳನ್ನು ನೀವು ವಿರೋಧ ಮಾಡೋದಾದ್ರೆ ಅದು ಆರಂಭದಲ್ಲಿ ಮಾಡಬೇಕು. ತಮಗೆ ಅವಕಾಶಗಳು ಸಿಗದೇ ಇರುವ ಸಂದರ್ಭದಲ್ಲಿ ಈ ರೀತಿಯ ಸಿದ್ಧಾಂತ, ಹಿಂದುತ್ವ, ಕುಟುಂಬ ರಾಜಕಾರಣ ಹೇಳುವಂತೆಲ್ಲ ಮಾಡಿದಾಗ ಹೆಚ್ಚಿನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಈಶ್ವರಪ್ಪನವ್ರದ್ದು. ಕರ್ನಾಟಕದ 3 ಪಕ್ಷಗಳು ಜಾತಿ ಪಾರ್ಟಿಗಳು. ಒಂದು ಲಿಂಗಾಯತ ಬಾಹುಳ್ಯ ಪಾರ್ಟಿ BJP, ಅಹಿಂದ ಬಾಹುಳ್ಯ ಪಾರ್ಟಿ ಕಾಂಗ್ರೆಸ್ಸು, ಒಕ್ಕಲಿಗ ಬಾಹುಳ್ಯ ಪಾರ್ಟಿ JDS. ಯಾವ ಪಾರ್ಟಿಯಲ್ಲಿ ಯಾರು ಹತ್ರೆ ಅಲ್ಲಿ ಹೈಕಮಾಂಡ್ ಎಚ್ಚೇಳುತ್ತೆ ಅಂತಕ್ಕಂಥದ್ದು ಗೊತ್ತಿದ್ದು ಈ ಬಂಡಾಯವನ್ನು ಮಾಡಬೇಕಿತ್ತು ನನ್ನ ಅಂದಾಜಿನ ಪ್ರಕಾರ. ಈಗ ಕಾಂಗ್ರೆಸ್ನಲ್ಲಿ ಒಬ್ಬ ಲಿಂಗಾಯತ ನಾಯಕ ಬಂಡಾಯ ಹೂಡಿದ್ರೆ, ಈಗ ಜಗದೀಶ್ ಶೆಟ್ಟರ್ ಹೋದರು, ಕಾಂಗ್ರೆಸ್ ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ.
ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಹೊರಗಡೆ ಹೋದರೆ ಬಿ ಜೆ ಪಿ ತಲೆ ಕೆಡಿಸ್ಕೊಳ್ಳುತ್ತೆ. ಜೆ ಡಿ ಎಸ್ನಲ್ಲಿ ಸಿ ಎಮ್ ಇಬ್ರಾಹಿಂ ಹೋದರು, ಜೆ ಡಿ ಎಸ್ ತಲೆ ಕೆಡಿಸ್ಕೊಳ್ತಾ? ನನಗನ್ಸುತ್ತೆ ಈಶ್ವರಪ್ಪನವರು ಬಂಡಾಯ ಹೇಳುವಾಗ ಈ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಂಘ ಮತ್ತು ಬಿ ಜೆ ಪಿಯ ಹೈಕಮಾಂಡನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಬಂಡಾಯದ ಪ್ರಶ್ನೆಗಳನ್ನು ಇಡಬೇಕಿತ್ತೆ ಹೊರತು ಏಕಾಏಕಿ ತುಂಬ ಮುಂದೆ ಹೋದ ನಂತರ ಈಗ ವಾಪಸ್ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ವಾಸ್ತವ ಅಂತ ಅನಿಸುತ್ತೆ. ರೈಟ್. ಇದರ ಜೊತೆಗೆ ಹೈಕಮಾಂಡು ಸರಿಯಾದ ರೀತಿಯಲ್ಲಿ ಮತ್ತೊಂದು ಸಲ ಹ್ಯಾಂಡಲ್ ಮಾಡೋದ್ರಲ್ಲಿ ಎಡವುತು ಅಂತ ಅನ್ನಿಸ್ತಾ ಇದೆ. ಎಂಡ್ ಆಫ್ ದ ಡೇ ಹೇಳಬೇಕು ಅಂದರೆ ಈಶ್ವರಪ್ಪ ಅವರು ಇಷ್ಟು ಕೋಪಗೊಂಡಿರೋದಕ್ಕೆ ಮಗನ ಮುಂದಿನ ರಾಜಕೀಯ ಭವಿಷ್ಯನೂ ಒಂದು ಕಾರಣ ಆಗುತ್ತೆ. ವಾಟ್ ನೆಕ್ಸ್ಟ್ ಅಂತ ರಾಜಕಾರಣದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಿ ಪುತ್ರ ವ್ಯಾಮೋಹಕ್ಕಿಂತ ಮುಂದೆ ಯಾವುದೂ ಇರೋದಿಲ್ಲ. ವಿಲ್ ಕಮ್ ಬ್ಯಾಕ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ, JDS ನಲ್ಲಿ ಏನಾಗ್ತಾ ಇದೆ, ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತೀವಿ. ಚಿಕ್ಕ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.